ನೋಡಿ ಫ್ರೆಂಡ್ಸ್, ಅಡಬಡಿ ಒಳಗೆ ಗಡಬಡಿ ಚಿಕನ್ ಇದು ಇಲ್ಲ. ಆಯಿಲು ಬಿಸಿ ಆಗಿದೆ, ಅದರೊಳಗೆ ಈಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಹಿಂಗೆ ಈ ರೀತಿಯಾಗಿ ಇದರೊಳಗೆ ಹಾಕಿಬಿಟ್ರೆ, ಇದು ಬೆಳ್ಳುಳ್ಳಿ ಕುಟ್ಟಿಕೊಂಡು ಹಿಂಗೆ ಹಾಕಿಬಿಟ್ರೆ ಗಡಬಡಿ ಚಿಕನ್ನು ಹೆಂಗಂದರೆ, ಮತ್ತೆ ಹೇಳ್ತೀನಿ, ಅಡಬಡಿ ಒಳಗೆ ಗಡಬಡಿ ಚಿಕನ್ ಹತ್ರ ಈ ರೀತಿಯಾಗಿ ಫಾಸ್ಟಾಗಿ ಯಾರಿಗೆ ಲಘು ತಿನ್ಬೇಕನ್ನಿಸ್ತಿದೆ ಇದನ್ನು ಈ ರೀತಿಯಾಗಿ ಹಾಕೋದು. ಇದರೊಳಗೆ ಲಾಂಗ್ ಬಡಿ ಇಲಾಚಿ ಎಲ್ಲನೂ ಹಾಕಿದ ಮೇಲೆ ಇದನ್ನು ಹಿಂಗೆ ಪಟ ಹಾಕಿ ಬಿಡಬಹುದು ನೋಡಿ. ಮತ್ತು ಆಮೇಲೆ ಇದರೊಳಗೆ ಇದು ಉಪ್ಪನ್ನು ಸೇರಿಸಬೇಕು. ಆ ನಂತರ ಇದರೊಳಗೆ ಗಡಬಡಿ ಚಿಕನ್ ಅಂದರೆ ಇದರೊಳಗೆ ಆಮೇಲೆ ಅರಿಶಿನ ಪುಡಿಯನ್ನು ಹೆಚ್ಚಿ ಹಾಕಬೇಕು. ಆಮೇಲೆ ನಂತರ ಇದರಲ್ಲಿ 2 ಚಮಚವನ್ನು ಖಾರದ ಪುಡಿ ಹಾಕಿ ಬಿಡಬಹುದು. ಇನ್ಸ್ಟೆಂಟ್ ಚಿಕನ್ ಮಾಡೋದೇನೆಂದರೆ ಇದರಲ್ಲಿ ನಾವು ಕುಂತು ಮಾಡೋದಿಲ್ಲ. ಬೆಳೆ ಅನ್ನಂದು ನೋಡ್ರಿ ಹೆಂಗಾತ್ರಿ ಚಿಕನ್ ಅಂದರೆ ಹಿಂಗಾಗೈತ್ರಿ ಆತ್ರಿ. ಇದ್ರಲ್ಲಿ ಸ್ವಲ್ಪ ಕುದೀತು ಅಂದ್ರೆ ಹಿಂಗೆಲ್ಲ ತಿನ್ಬೋದು ರೀ. ಇದ್ರಾಗ ಏನ್ರಿ, ಇದ್ರಾಗ ಎಲ್ಲನೂ ಹಾಕಬೇಕಂತ ವಿಚಾರ ಇಲ್ಲ. ಬರ್ತೀನಿ ರೀ ಮತ್ತೆ ಹೊಳ್ಳಿ. ಮಾಡೋಕ್ಕಿನ್ನ ಮೊದಲ ದವ್ರು ಇಳ್ಬೇಕು ಕುಂತ್ಬಿಟ್ಟಲ್ಲ ಅಲ್ಲೇ ಕಡಿಮೆ ಮಾಡ್ಕೊಂಡು ತಿನ್ನೋದ್ರಾಗ ಎಷ್ಟು ಮಜಾ ಆಯ್ತು ನಿನಗೂ ಗೊತ್ತಿಲ್ಲ. ಓಕೆ.